ಹಲೋ ಏನ್ ಕೇಳ್ಯಾರ? ಏನ್ ಕೇಳ್ರು? ಹೆತ್ತಿದಿಂದ ಭೂಮಿ ಮ್ಯಾಲ ಏನಾರ ಕೀರ್ತಿ ಉಳ್ದೈತೆ ಅನ್ನುವಂಗ್ ಕೇಳ್ಯಾರ. ಹೌದ್ ಹೌದೌದು. ಹೇಳ್ತಾನ ಕೇಳ. ಏನ? ಅದನ್ನು ಸಂಶಯ ಮಾಡ್ಕೋಬೇಡ್ರು ಗಣಸೂರ್ಯ. ಹಾ ಬರೇ ಸಂಶಯ ನೋಡೈತ್ರ ಗಂಡಸೂರ್ದ. ಸಂಶಯ ಬರೋಕ್ಕಿಂತ ಮೊದಲ ಸಾವು ಬರ್ಬೇಕತ್ತ. ಹಾ ದಡಗ್ನ ಸಾವು ಬರ್ಬೇಕಂತ ಕರೆ ಸಂಶಯ ಬರಬಾರ್ದತ್ತ. ಒಟ್ಟ ಬರಬಾರ್ದ. ಹೌದು. ಯಾವಣ್ಣನ ಸೈರ ಅಂತಕ್ಕಂತ ಹೆಣ್ಮಗಳ ಏನ್ ಮಾಡಿದವ? ಯಾರ? ಸೈರಾದೇವಿ ಅಂತಕ್ಕಂತ ಹೆಣ್ಮಗಳು. ಸೈರ ಅಂತಕ್ಕಂತ ಹೆಣ್ಣು ಮಗಳ ಗಂಡಿಗ ಕುಷ್ಠರೋಗ ಹತ್ತಿತ್ತು. ಹೌದು. ಕಾಲ ಪಲ ಮೈ ಎಲ್ಲ ಕೊಳತಿತ್ತು. ಹಾ ಹಾ ಕುಷ್ಠರೋಗ ಹತ್ತಿ ಕಿವಾರಾಗತ್ತ ಸೋರ್ತಿತ್ತವ. ಸೋರ್ತಿತ್ತು, ಮೈ ಎಲ್ಲ ಕೊಳತಿತ್ತ. ಹೌದ್ ಹೌದು. ಕೊಳತ ಟೈಮ್ದಾಗ ಹಾ ಹಾ ಮಾಡಿಕೊಂಡಂತ ಗಂಡ ದೇವ್ರ ಹಾ ಮಾಡ್ಕೊಂಡಂತ ಗಂಡ ದೇವ್ರ ಗಂಡನ ಬಿಟ್ಟು ಬ್ಯಾರೆ ಯಾರು ಇಲ್ಲ ತಿಳ್ಕಿಶ ನಾವು ಏನ್ ನಡೆದೇವ್ ತಿಳಿದು ನಡೆದೇಳ. ತಿಳಿದು ನಡಿ ಕಾಲಕ್ಕ ಏನಾತು? ಸೈರಾದೇವಿ ಗಂಡ ಏನ್ ಮಾಡ್ಯಾರ ಗೊತ್ತೇನ ತಮ್ಮ? ಏನ್ ಮಾಡ್ಯಾವ? ಅದ ಓಣಿ ಒಳಗ ಹಾದು ಹೋಗುವಂತ ಸುಂದರವಾದ ವೇಷೆ, ಹೌದು, ಸುಂದರವಾದ ಸೂಳೆ ಹೆಣ್ಣು ಮಗಳ ಮ್ಯಾಗ ಮನಸ್ಸು ಮಾಡ್ತಾನ. ಹಾ ಹಾ ಮನಸ್ಸು ಮಾಡ್ತಾನ. ಯಾರ? ಸೈರಾದೇವಿ ಗಂಡ ಮನಸ್ಸು ಮಾಡ್ತಾನ. ಹೌದು. ಸೈರಾದೇವಿನ ಗಂಡ ಕರ್ ಹೇಳ್ತಾನ. ಏನ್ ಹೇಳ್ತಾನವ? ಏನತ್ ಹೇಳ್ತಾನ ಗೊತ್ತೇನ? ಹಾ ಹಾ ಏ ಹುಡುಗರಿ ದನಿಗೆ ಮಾಡ್ಬೇಡ್ರಿ. ಇದ ಊರ ಒಳಗ ಇದ ಓಣಿ ಒಳಗ ಸುಂದರವಾದ ಸುಳ್ಳಿ ಹೆಣ್ಮಗಳ ಹಾದು ಹೋಗ್ಯಾಳ. ಹೌದು. ಅಕ್ಕಿ ಜೋಡ ಬೋಗ ಕೂಡ್ಬೇಕ, ಅಕ್ಕಿ ಜೋಡ ಮಲಗೋ ಹಂಗ ಆಸೆ ಆಗ್ಯದ ನನಗ. ಹಾ ಹಾ ಮಲಗೋ ಹಂಗ ಆಸೆ ಆಗ್ಯದ. ಆ ಆಸೆ ಇಚ್ಛೆ ಮಾಡತ್ ಹೇಳಿ ಕಿಶಂದ ಗಾಂಡಿದ್ದ ಹೆಂತಿ ಕಡೆ ಬೇಡ್ಕೊಂಡಾನ. ಹಾ ಹಾ ಹೆಂತಿ ಕಡೆ ಬೇಡ್ಕೊಂಡಾನ. ಮತ್ತ ಕುಷ್ಠರೋಗ ಹತ್ತಿ ಕಿವಾರಾಗ ಸತ್ತ ರಗತ ಸೋರಾತೈತಿ. ಬೇಡ್ಕೊಂಡ ಕಾಲಕ್ಕ ನಾವು ಸಿಟ್ಟು ಮಾಡಿರ್ಲಿಲ್ಲ, ಎರಡನೇ ಮಾತು ಮಾತಾಡ್ಲಿಲ್ಲ. ಗಂಡ ಹಾಕಿದ್ದ ಏನದ ನೋಡ, ಮಾತು ಮೀರಬಾರ್ದತ್ತೇಳಿ ಸೂಳಿ ಮನಿ ಅಂಗಳವನ್ನ ಸಾರಿಸಿ ರಂಗೋಲಿ ಬಿಡ್ತಾಳತ್ತಮ್ಮ. ಹೌದ್ ಹೌದ್ರಿಪ್ಪ. ಎಷ್ಟು ದಿನ? ಎಷ್ಟು ದಿನ? ಒಂದ್ರಾಗ 3, ಒಂದ್ರಾಗ 9 ಹಿಂಗ ಅದಾವ. 3 ದಿನ. ಹಾ ಒಂದ್ ದಿನ ಹೊತ್ತು, 2 ದಿನ ಹೊತ್ತು, 3ನೇ ದಿನಕ್ಕ ಏನತ್ತು? ಸೈರಾದೇವಿ ಅಂಗಳ ಸಾರಿಸಿ ರಂಗೋಲಿ ಹಾಕಾಕತ್ತೇಳು. ಸೂಳಿ ಹೆಣ್ಮಗಳು ಎದ್ದು ನೋಡ್ತಾಳ. ಏನ್ ಮಾಡ್ತಾಳ್ರಿಪ್ಪ ನೋಡಿ? ಈ ಊರೊಳಗಿರುವಂತ ಪತಿವರ್ತ ಹೆಣ್ಮಗಳ, ಹೌದು, ಈ ಊರೊಳಗಿರುವಂತ ಪತಿವರ್ತ ಹೆಣ್ಮಗಳ ನನ್ನ ಮನಿ ಅಂಗಳವನ್ನ ಸಾರಿಸಿ ರಂಗೋಲಿ ಹಾಕಾಕ ಏನ ಕಾರಣ ಅಂತ ಕೇಳಿದಾಗ ಏನ್ ಹೇಳ್ತಾಳ್ರಿಪ್ಪ ಸೈರಾದೇವಿ? ಏ ಕಾಕು ನಿಮ್ಮದಾರ ಮಾತು ಮುಗಿಸ್ರೇ ಇವ. ಹೆಣ್ಮಕ್ಳ ಬಾಯಿ ಮಾಡ್ಬೇಡ್ರಿ. ಈಗ ಪಾಪ ಅವ್ರು ಯಾವಾಗ ಒಮ್ಮೆ ಕುಡಿರ್ತಾರ. ಕೇಳಿದ ಟೈಮ್ದಾಗ ನನ್ನ ಗಂಡಿಗ ಕುಷ್ಠರೋಗ ಹತ್ಯದ. ನನ್ನ ಗಂಡಿಂದಿಲ್ಲ ಸಾಯ್ತಾನೆ. ಊರಾಗ ಹಂಗದಾನ. ಅವ್ ಹೆಂಗಾರ ಮಾಡಿ ಅವನ ಆಸೆ ಇಚ್ಛೆ ಮಾಡತ್ ಹೇಳಿಕೆಸಿಂದ ಬಿಡ್ಕೊಂಡಾಗ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ಸಾಹುಕಾರ ಬರ್ತಾರ, ದೊಡ್ಡ ದೊಡ್ಡ ರಾಜ್ಯರು ಬರ್ತಾರ. ಅವ್ರಿಗೆಲ್ಲಾ ಬರಬೇಡ ಅಂತ ಹೇಳ್ತನು. ನಿನ್ನ ಗಂಡನ ಕರ್ಕೊಂಡ್ ನನ್ನ ಮನೆಗೆ ಬಾ, ನಾ ಬೋಗ ಕೊಡ್ತಾನ ಅಂತ ಹೇಳ್ತಾರ. ಹೇಳಿದ ಕಾಲಕ್ಕೆ ಏನಾಯ್ತು ಮುಂದ? ನಕ್ಕೊತ್ತ ಓಡ್ಕೊತ್ತ ಬಂದಂತ ನನ್ನವ ಸೈರಾದೇವಿ ಕುಷ್ಠರೋಗ ಹತ್ತಿದಂತ ಗಂಡನ ತನ್ನ ಹೆಗಲ ಮ್ಯಾಗ ಹೊತ್ತುಕೊಂಡು ಸಾಗಿ ಸೂಳಿ ಮನಿಗೆ ನಡಿಬೇಕಾದ್ರ ಅದ ದಾರಿ ಒಳಗ ಯಾವ ನನ್ನ ಮಾಂಡವ ಮುನಿ ಋಷಿ ಅಂತ ತಪ್ಪ ಮಾಡ್ತಿರ್ತಾನ್ರಿಪ್ಪ. ತಪ್ಪ ಮಾಡ್ಬೇಕಾದ್ರ ಸೂಳಿ ಏನೋ ಮನಿಗೆ ನಡೆದಿರ್ತಾಳ. ಸೈರಾದೇವಿ ಗಂಡನ ಹೊತ್ತುಕೊಂಡ ಸೈರಾದೇವಿ ಗಂಡನ ಕಾಲ ಮಾಂಡವ ಮುನಿ ಋಷಿಗೆ ಬಡಿತಾವ. ಮಾಂಡವ ಮುನಿ ಋಷಿಗೆ ಸೈರಾದೇವಿ ಗಂಡನ ಕಾಲ ಟಚ್ ಆಗ್ತಾವು. ಬಡದ ಕಾಲಕ್ಕ ಮಾಂಡವ ಮುನಿ ಋಷಿ ಎತ್ತರಾಗಿ ಏನ ಶಾಪ ಕೊಡ್ತಾನತ್ತಮ್ಮ? ಏನ್ ಶಾಪ ಕೊಡ್ತಾನಿವ? ಹೊತ್ತೇರ್ಗುಟ್ನ ನಿನ್ನ ಗಂಡನ ಮರಣ ಆಗ್ಲಿ ಅನ್ನುವಂಗ ಶಾಪ ಕೊಡ್ತಾನ. ಹೊತ್ತೇರ್ಗುಟ್ನ ನಿನ್ನ ಗಂಡನ ಮರಣ ಆಗ್ಲಿ ಶಾಪ ಕೊಟ್ಟಾಗಿನ ಹೊತ್ತೇರ್ಗುಟ್ನ ನನ್ನ ಗಂಡ ಸಾಯ್ತಾನ ಅಂತ ಹೇಳಿ ಹೌದು. 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನಗಳ ಕಾಲ ಸೂರ್ಯನ ತರ್ರಿ ಸೈರಾದೇವಿ ಅನ್ಸ್ಕೊಂಡಾಳ. ಹೌದ್ರಿಪ್ಪ ಹೌದು. ಇಲ್ಲಿ ಏನಾಗೈತಿ? ಗಂಡನ ಸಮದ ಹೇಂತಿ ಗಂಡನ ತರ್ರಿ ಸೈರಾದೇವಿ ಅನ್ಸ್ಕೊಂಡಾಳ. ಸೈರಾದೇವಿ ಇದ್ರಾಗ ನನ್ನ ಹೇಂತಿ ಏನದಾಳ ಹೆಚ್ಚಿತ್ರಾಗ ಹೇಂತಿ ಹೆಚ್ಚರ. ಮತ್ತೆ ಇನ್ನೊಂದು ಮಾತು ಕೇಳ್ಯಾರ ಅವ್ರು. ಏನ್ ಕೇಳಾರು? ನೀವ್ ಒಟ್ಟ ಹತ್ತುದಾರ ಆ ಕಡೆ ದಾಂಡಿ ಹೋಗ್ರಪ್ಪ. ಗಣಸರಿಗೆ ಏನಾರ ಹೆಂಗಸರು ಉಪಕಾರ ಮಾಡ್ಯಾರಿ ಅನ್ನ. ಹೆಸರಿಗೆ ಏನಾರ ಗಣಸರಿಗೆ ಉಪಕಾರ ಮಾಡಿ ಗೊತ್ತಾಂತ ದೈವ ನೀವು ಕೇಳ್ಯಾರಲ್ಲ. ಹೌದು. ಹೆಂಗಸೂರು ಏನಾರ ಗಣಸೂರಿಗೆ ಉಪಕಾರ ಮಾಡ್ಯಾರ ಅನ್ನೋದ್ ಕೇಳಿ ಹೋಗ್ಯಾರ. ಕೇಳ್ಯಾರಲ್ಲ ಮುತ್ಯ? ಹೌದು. ಹೆಂಗ್ ಉಪಕಾರ ಮಾಡ್ಯಾರ ಗೊತ್ತೇನ ಗಣಸೂರ್ಯ ನಿಮಗ? ಹೆಂಗ್ ಉಪಕಾರ ಮಾಡ್ಯಾರ? ಬಹಳ ದೊಡ್ಡ ಉಪಕಾರ ಮಾಡ್ಯಾರ. ಹೆಂಗಂದ್ರ ತಮ್ಮ, ಹೆಂಗ
ಯಾವ ದುರ್ವಾಸ ಮುನಿ ಅಂತಕ್ಕಂತ ಋಷಿ ದುರ್ವಾಸ ಅಂತಕ್ಕಂತ ಮುನಿ ಏ ಋಷಿ ಮುನಿ ದುರ್ವಾಸ ಹಾ ದುರ್ವಾಸ ದುರ್ವಾಸ ಮುನಿ ಏನದಲ್ಲ ನದಿ ನೀರ್ ಒಳಗ ಜಳಕ ಮಾಡ್ತಿದ್ದ ಹಾ ಜಳಕ ಮಾಡ್ತಿದ್ದೇವ ಅಜಗೊಡ್ರೆ ನಾ ಹೇಳೋದು ನಿಮಗೆ ತಿಳಿತೈತಲ್ಲ ಅದು ವಿಷಯ ತಿಳಿಯಾದದ್ದಲ್ಲ ಏನ್ ಅವ್ರನ್ನ ಹುಚ್ಚರ್ ಮಾಡಿದಿ ಹಾ. ಯಾಕ ಬಂಡಲ್ ಓದರ್ಬಾರ್ದ ಹೌದು ಗೊತ್ತಾಗತ್ತಿಲ್ಲ ಹಾ ಹಾ ಹಿಂಗಿರ್ರಿ ಹಾ ದುರ್ವಾಸ ಮುನಿ ನದಿ ಒಳಗ ಜಳಕ ಮಾಡ್ತಿದ್ದ ಜಳಕ ಮಾಡುವಾಗ ಅದ ದಾರಿ ಹಿಡಿದ ಯಾವ ನನ್ನ ದ್ರೌಪದ ದೇವಿ ಸಾಗಿ ನಡೆದಳ ಹಾ ಸಾಗಿ ನಡೆದ್ರು ಹೆಣ್ಮಕ್ಳ ಹಾ ಎಂತ ಭಕ್ತಿ ಅಂದ್ರ ತಮ್ಮ ದ್ರೌಪದ ದೇವಿ ಹೌದು ಹೊಳಿ ನದಿ ನೀರ್ ಒಳಗ ಹಾ. ದೊಡ್ಡ ಗುರುಗಳ ಜಳಕ ಮಾಡಕತ್ಯಾರು ಹಾ. ಜಳಕ ಮಾಡಿ ನದಿ ದಂಡಿ ಮ್ಯಾಲ ಬಂದ್ಗುಟ್ನ ಅವ್ರ ಪಾದ ಸ್ಪರ್ಶ ಮಾಡಿ ಹೌದು ಅವ್ರ ದರ್ಶನ ಪಡ್ಕೊಂಡು ಹೋಗ್ಬೇಕತ್ತ ಯಾರು ನಿಂದಿರ್ತಾರ ದ್ರೌಪದ ದೇವಿ ಅದ ನದಿ ದಂಡಿ ಮ್ಯಾಲ ನಿಂದಿರ್ತಾಳ ನಿಲ್ತಾಳವ ಒಂದ್ ತಾಸ ಆಕತಿ 2 ತಾಸ ಆಕತಿ ಹಾ ಹಾ ನದಿ ಬಿಟ್ಟ ಮ್ಯಾಲ ಬರ್ಲಿಲ್ಲ ಬರ್ಲಿಲ್ಲ ಈ ಹೆಣ್ಮಗಳನ್ನ ಇನ್ನ ಸಂಚಾನ ಮಟ್ಟ ಇಲ್ಲೇ ಕೂತುರ್ ಸಹಿತ ಹೋಗಂಕ ಅನ್ನಂಗಿಲ್ಲ ಹೌದು ಇನ್ ಇದ್ದಕ್ಕಿದ್ದಂಗ ಹೇಳ್ಬೇಕಂತಾನವ ಹಾ ಇದಕ್ಕಿದ್ದ ಹೇಳಿ ಕಳಿಸ್ಬೇಕತ್ತ ನಾವು ಏನ ನದಿ ಒಳಗ ಜಳಕ ಮಾಡ್ತಿದ್ದ ನದಿ ಸೆಳತಕ್ಕ ಒಳಗಿರುವಂತ ಕೈಪ ಹರ್ಕೊಂಡು ಹೋಗಿತ್ ಹಾ ಹಾ ಒಳಗಿನ ಕೈಪ ಸೆಳವಿಗೆ ಹರ್ಕೊಂಡು ಹೋಗಿತ್ತು ಹೋದ ಕಾಲಕ್ಕ ಹಾ. ಯವಾನ ನಡೆದವ ಹಾ. ಒಳಗಿರುವಂತ ಕೈಪ ಹರ್ಕೊಂಡು ಹೋಗ್ಯದ ಯವಾನ ಹಡದವಾನ ಕೈಪ ಸೆಳವಿ ಹೋಗಿತ್ತೇವ ನಾ ಒಳಗ ದಿಗಂಬರ ರೂಪ ಬತ್ತಲಿಯ ರೂಪದಾಗ ಅದನಿ ಹಾ ಬತ್ತಲೆ ರೂಪದಾಗದೆ ನೀವ ನಮ್ಮ ಮ್ಯಾಲ ಬರುವಂತ ಇದ್ರೊಳಗ ಇಲ್ಲ ಅಂತ ಹೇಳಿದ ಕಾಲಕ್ಕ ಬರೋ ಪರಿಸ್ಥಿತಿ ಒಳಗೆ ಎಲ್ಲ ಹೇಳ್ತಾ ನಾವು ದ್ರೌಪದ ದೇವಿ ತನ್ನ ಶರ್ಗ ಹರಿದ ನದಿ ನೀರ್ನ್ಯಾಗ ಬಿಟ್ಟಾಳ ಅದು ಶರ್ಗ ಸುತ್ತಕೊಂಡು ಮ್ಯಾಲ ಬಂದಾನ ನಮ್ ದುರ್ವಾಸ ಮುನಿ ಹಾ ಅದೇ ಶರ್ವ ಸುತ್ತಕೊಂಡ ಮ್ಯಾಲ ಬಂದ ನಿಮ್ ದುರ್ವಾಸ ಮುನಿ ಇಲ್ಲಿ ನಮ್ಮವ್ವ ಏನ್ ಮಾಡ್ಯಾಳ ನಿಮ್ ಉಪಕಾರ ಮಾಡ್ಯಾಳ ಉಪಕಾರ ಮಾಡ್ಯಾಳು ಏನ ಅಪಕಾರ ಮಾಡ್ಯಾಳ ಹಾ ಉಪಕಾರ ಮಾಡ್ಯಾಳು ಅಪಕಾರ ಮಾಡಿದ್ರೆ ಹತ್ತು ತಗೊಂಡು ಹೋಗಿತ್ತು ಏನ್ ಮಾಡ್ಯಾಳ ಮುತ್ಯ ಏನ್ ಮಾಡ್ಯಾಳು ಮತ್ತೆ ಉಪಕಾರ ಆತು ಅಪಕಾರ ಆತಿ ಇವ್ರದ ಹಾ ಹಾ ಉಪಕಾರ ಆಗ್ತಿಲ್ಲ ಮತ್ತ? ನೀವು ಉಪಕಾರ ಕುಲ್ಲ ಇದ್ರಾಗ ಹೀತ್ ಹೆಚ್ಚ ಅನ್ನೋದು ಇದು ಕುಲ್ಲ ಕೊಲ್ಲ ಎಲ್ಲ ಕೊಲ್ಲ ಬೆಳಗಾವಿ ಜಿಲ್ಲಾ ಹೌದಿಲ್ಲ ಹೌದ್. ನಿಮಗ್ ಏನ ಕೇಳಾಕತ್ತಾನಿ ಹಾ ನೀವು ಸತ್ತ ಬಳಕ ಯಾಕ ಮುತ್ತೈದೆ ಸ್ಥಾನ ನನಗ್ ಶಾಶ್ವತ ಉಳಿದಿಲ್ಲ ಉಳಿದಿಲ್ಲ ಮತ್ತವ್ರ ಸಮದ ಮುತ್ತೈದೆ ಸ್ಥಾನ ಹೋಗೈತೆ ಕೇಳಿನಿ ಅದನ್ನ ಯಾಕ ಮುಕ್ಳಿ ಬಡ್ಡ್ಯಾಗ ಹಾಕಿ ಹಾದ್ರಿ ಅದನ್ನೇ ಯಾಕಲ್ಲೇ ಬಡ್ಡೆ ಇಡತ್ತೀರಿ ಮತ್ತ ಹೇಳ್ತಾರ ಇವ್ರ ಏನತ್ತ ಏನ ಆದಿ ಒಳಗ ಹಾಡ್ರು ಏನ ಶೂನ್ಯದಾಗ ಹಾಡ್ರು ಏನ ಪ್ರಳಯದಾಗ ಹಾಡ್ರು ಕತ್ತಲಾಗ ಹಾಡಿರು ಬೆಳಕಿನಾಗ ಹಾಡಿರು ಅಂತಾರ ಅವರು ಟೈಮ್ ಅಕ್ಕದ್ರಿ ದೈವಕ್ಕೆ ನೀವು ಓದಿ ಹೇಳ್ರಲ್ಲ ಅದನ್ನ ಓದಿ ಹೇಳ್ರಿ ಓದಿ ಯಾರ ಓದ್ತೀರಿ ನೀವ ಹಿಡ್ಲಿ ನೀನು ಓದ ಕಮಿಟಿ ಅವ್ರ ಕೈಯಾಗ ಕೊಡ್ಬೇಕ ತಪ್ಪ ಓದಿದ್ವಿ ಅಂದ್ರೆ ಏನ್ ಮಾಡವ್ರ ಅವ್ರನ್ನು ಕಮಿಟಿ ಓದ್ರಲ್ಲ ಭೌತಿಕ ಜಗತ್ತಿಗೆ ಯಾವುದ ಕಾರಣ ಈಗ ಓದಾಕ್ ಬರೋದಿಲ್ಲ ಯಾವ ಅಂತ ನಾನು ಹೆಂಗದತ್ತಮ್ಮ ಅಂದ್ರೆ ಹೆಂಗ ಮಾರ್ಕಂಡೇಯ ಪುರಾಣ ಭಾಗ 2 ಪೇಜ್ ನಂಬರ್ 572 572 ಈ ಭೌತಿಕ ಜಗತ್ತಿಗೆ ಯಾವುದು ಕಾರಣವಾದನ್ನು ಪ್ರಧಾನ ಎನ್ನುವರು ಹಾ ಯಾವುದು ಕಾರಣ ಅದಕ್ಕೆ ಪ್ರಧಾನ ಎನ್ನುವರು ಹೌದಿಲ್ಲ ಹೌದು ಅದನ್ನೇ ಮಹರ್ಷಿಗಳು ಅವ್ಯಕ್ತತ್ವ ಎಂದು ಕರೆಯುತ್ತವರು ಮತ್ತು ಹಾ. ಅದೇ ಸೂಕ್ಷ್ಮವು ನಿತ್ಯವು ಸತತ ಅಸತ ರೂಪವ ಪರಿಣಾಮ ಉಳ್ಳದು ಉಳ್ಳದು ಆಗಿರುವುದು ಹಾ. ಪ್ರಕೃತಿಯಾಗಿದೆ ಪ್ರಕೃತಿ ಆಗಿದೆ ಇನ್ನು ಮುಂದೆ ಹಾ ಸೃಷ್ಟಿ ಆದಿಯಲ್ಲಿ ಎದ್ದ ಆದಿ ಆದಿ ಅಂದ್ರೆ ಎದಕ್ಕಂತಾರ ಆದಿ ಅಂದ್ರ ಮೊದಲ ನೀವ್ ಯಾರು ಇಲ್ಲ ಟೈಮ್ದಾಗ ಹಾ ಯಾರು ಮೊದಲು ಆದಿ ಅಂದ್ರೆ ಯಾರು ಇಲ್ಲ ಸೃಷ್ಟಿ ಆದಿಯಲ್ಲಿ ಇದ್ದ ಆ ಪ್ರಕೃತಿ ತತ್ವವು ಹಾ ಹಾ ಶಾಶ್ವತವು ನಾಶರಹಿತ ಮುಪ್ಪಿಲ್ಲದು ಅಳಿಯಲು ಸಾಧ್ಯವಿಲ್ಲದು ಬೇರೆ ಯಾವ ಆಶ್ರಯವನ್ನು ಅವಲಂಬಿಸಿರುವುದಿಲ್ಲ ಅವಲಂಬಿಸಿರು ಯಾರ್ದು ಇದಕ್ಕೆ ಟಚ್ ಇಲ್ಲ ಹಾ ಆದಿ ಒಳಗ ನಮ್ಮವ್ವ ಅದಾಳೆ ಶೂನ್ಯದಾಗ ಅದಾಳೆ. ನಿಮಗ್ ಸಂಶಯ ಇತ್ತಲ್ಲ ಮಾರ್ಕಂಡೇಯ ಪುರಾಣ ಭಾಗ 2 ಪೇಜ್ ನಂಬರ್ 572 ಇನ್ನು ಮುಂದಿನ ಸಂದಿಗೆ ನಿಮ್ಮ ಪುರಾಣ ಹಿಂಗೈತಿ ಸೋಣಿದಾಗದಾನು ಯಾರ್ದು ಟಚ್ ಇರಬಾರ್ದು ಯಾರ್ದು ಕೂನ್ ಇರಬಾರ್ದು ಯಾರ್ದು ಕೋನ ಟಚ್ ಇರಬಾರ್ದು ಇರಬಾರ್ದ ಹೌದಾ ಹಂಗಿದ್ರ ತಗೊಂಡ್ ಬರ್ರಿ ಇಲ್ಲಂದ್ರ ನೀವು ಹೆಚ್ಚನ್ರಿ ನಮಗ ಅವ್ರ ಅಂದಾರ ಇದೀಗ ಏನ ಕಡಪಟ್ಟಿ ಹುಡುಗಗ ಸೋತನೆತ್ತ ಒಪ್ಪಕೋರ್ರಿ ಯಾರು ಅಂದ್ರ ಹಂಗ ಎಲ್ಲಾರ ಜೋಡ ಕುಸ್ತಿ ಹಿಡಿದ ಬೇರೆ ನಿಡಗುಂದಿ ಹುಡುಗಿ ಜೋಡನ ಕುಸ್ತಿ ಹಿಡಿದ ಬೇರೆ ಏ ದರಪ್ಪ ಇದ ರಾಯಬಾಗ ತಾಲೂಕದ ಇದ ಹೌದು ರಾಯಬಾಗ ತಾಲೂಕ ಹುಲಿ ಹುಲಿ ಹುಲ್ಲಿನ ಹೌದಿಲ್ಲ ಕರೆ ಕರೆ ಹುಲಿ ತಂದವ್ರ ನೀವು ಇಲೆಕ್ಷನ್ ಯಾರ ನೀವ ಅವ್ರ ನಮ್ ಬ್ಯಾಕ್ವರ್ಡ್ ಅನ್ನಗೊಳಿದ್ರ ಹೆಸರು ಉಳದದ ಇನ್ನೊಂದು ಮಾತು ಹೇಳಿದ್ರ ಕುಂಟ
ಶೀಟ್ ಉಳ್ದ ನಮ್ಮವ್ವ ಅಂದ ಮಾತ್ರ ಒಂದು ರತ್ನದ ಶೀಟ್ ಉಳ್ದದ. ಯಾವ್ದು ಮುಂದಿನ ಸಂದಿಗೆ ಬೇಕಾದ್ರ ಹೇಳ್ತಾನ ಮತ್ ಹಿಂಗಂತ ಹೇಳ್ಬಿಡು. ಅದ್ರಾಗ ಹೇಳ್ತೀವಿ ಏನು ಕಾಕಬಡಿಲಿ ರಜಾಪುರದ ಹೊಟ್ಟೆ ಎಲ್ಲ ಚಕ್ ಚಕ್ ಬಿಚ್ಚ ಹೋಗದ್ ಬಿಡು. ಏನದ ಪುರಾಣ ಇವ್ರು ಬಿಚ್ಚುಗಬೇಕಾರ ಹಾ. ಹಚ್ಚ ಹಸರಕ್ಕದತ್ತಮ್ಮ ಹಾ, ಹಾ. ಅದಕ್ಕಾಗಿ ಯಾವಾರ ಬೇಡ ಹಾ, ಒಂದು ಮಾತು ಹೇಳ್ತಾನ ನಿಮಗ. ಹೌದು. ಇದ ಹಾದಿ ಐತಿ ಹಾದಿಗೆ ಹಿಂಗಾಕತಿ ಇದ ಹಾದಿ ಅಂತ ಹೇಳ್ಬೇಕ. ಹಾ, ಇದು ಹಾಗೆ ರಾಜಾಪುರ ಹೋಗತಿ, ಇದ ಗೋಕಾ ಹೋಗತಿ, ಇದ ಗಂಡ ಐತಿ ಜಗಳ ಗಂಧ ತೀಡ್ದಂಗತ್ತ ಪೈಲ ಸಂದನ್ಯಾಗ ಬಂದ್ ಹಾಡ್ಯಾರ. ಇನ್ನ ಗಂಧನ ತಿಕ್ಕವಾರಿ ನೀವು. ಹಾ ಹಾ ಗಂಧನ ತೆಕ್ಕೋರಿ ಇವ್ರು ನನಗಿನ್ನ ಪರ್ಕ್ ಅಂತದ ಕಲ್ಲ ಸಿಗವಾತ. ಇವನೇ ಟೇಜ್ ಕಾಲ ತೆಕ್ಕು ನಿತ್ತದ ಆಗಳೆ ಸಂದಿನ್ಯಾಗ ತಾಯಿನ ಹೆಚ್ಚು ಮಾಡಂದಿರಿ. ಹಾ ಹಾ ಅತ್ರಿ ಋಷಿ ಅಣಸೂಯ ದೇವಿ ಮೂರು ಲೋಕದಾಗ ಕೀರ್ತಿ ಉಳಿಸಿ ಬ್ರಹ್ಮ ವಿಷ್ಣುನ ಮಹೇಶ್ವರನ ಕೂಸಾಗಿ ಹೋಗದಾಳ. ಹೌದಾ ಬೇಕಂದ್ರ ಈಗ ಸದ್ದ ಪುರಾಣ ಕೊಡ್ತಾನ, ಶಾಪ್ ಕೊಟ್ಟಾಳ. ಭವಿಷ್ಯ ಪುರಾಣ ಭಾಗ 9 ಭಾಗ 9 ಎರಡನೇ ಸಂದಿಗೆ ಬಂದ್ರಿ ಹೆಂತಿನ ಅಂದ್ರಿ. ಯಾವನನ ಸೈರಾದೇವಿ ಕುಷ್ಠ ಗಂಡನ ರೋಗ ಹತ್ತಿದಂತ ಗಂಡನ ತಗೊಂಡು ಸೂರ್ಯನ ತರಿವಿ ಗಂಡನ ಸಲುವಾಗಿ ಸೂರ್ಯನ ತರಿವಿ ಸೈರಾದೇವಿ ಅನಿಸ್ಕೊಂಡ್ಲು. ಮತ್ತೆ ಇಲ್ಲಿ ಬಂದ್ರಿ ಇವ್ರ ಎಲ್ಲಿ ಕಲ್ಲಿ ಮಲ್ಲಿ ಅಂತಾರ ಇವ್ರ. ಕಲ್ಲಿ ಮಲ್ಲಿ ಇಂತದ ಯಾಕೆ ವ್ಯವಹಾರ ಮಾಡತ್ತಾರಿ? ಹಾ ಹಾ ಹಂಗ ಮಾಡಬೇಕಿತ್ರ ನೋಡತ್ತಾನೆ ನಮ್ಮ ಅಪ್ಪ ಇಂಥವದಾನ, ಇಂತಕ್ಕೆ ಸಂಬಂಧ ಹಿಂಗಿ ಪವಾಡ ಮಾಡ್ಯಾನ, ಹೌದು ಇಂತಕ್ಕೆ ಸಂಬಂಧ ಇಂತದ ಮಾಡ್ಯಾನತ್ತ ಹೇಳಬೇಕಾಗಿತ್ತು, ಹೇಳಿಲ್ಲ. ಹೇಳ್ಬೇಕಾಗಿತ್ಲ ಅದ್ರಾಗ ಏನಂತೆ? ಎದಕ್ ಹಿಂಗ ಮಾಡ್ತೀರಿ ಯಾವಾರಗಳ? ಹಂಗ ಅವ್ರು ಹೆಂಗ ಹಂಗಲ್ಲ ಹಾಕಿ ತುಳಿತನ ಪಾತಾಳಕ್ಕ ಹಾಕಿ ಇದನ್ನ ಮಾಡ್ತಾನು. ಹಾಕ ಪಾತಾಳಕ್ಕೆ ನಿಮ್ಮನ್ನ ನಮ್ಮ ತುಳಿದ ನಿಮ್ಮನ್ನ ಜುಟ್ಲ ಹಿಡಿದ ಮ್ಯಾಲ ಎದ್ದು ಎಳದ ಎದಿಗೆ ಒತ್ತಾಳ. ತುಳಿದಟ್ಟ ಅಲ್ಲೇ ಕೆಳಗೆ ಕೆಡವಿ ಮ್ಯಾಲ ಕಾಲ್ ಕೊಟ್ಟಾಳ. ಕಾಲ್ ಕೊಟ್ಟಳ ಹಂಚಿ ಮಣ್ಣಾಗ ಡೊಕ್ಕೊಂದಿದ್ ನೆಲದಾಗ ಏ ನಿನ್ನ ಜುಟ್ಲ ಹಿಡಿದ ಮ್ಯಾಲ ನಿನ್ಗ ಹಸಿತಲಿ ಬಸಿನಿ ಹಂಗ ಹಂಗ ನಾವು ಎದಿ ಮೇಲೆ ಕಾಲ್ ತೊಟ್ಟಾಳ. ಭೂಮಿ ಅಂತಕ್ಕಂಥದ್ದು ಏನ ಹೌದು. ಇವತ್ತು ಒಂದು ನಿಮಗ ಪ್ರಶ್ನೆ ಕೇಳಿ ಹೋಗ್ತಾನ. ಹೌದು ಹೆಂಗ ಕೇಳಿ ಹೋಗ್ತಾನಂದ್ರ ಭೂಮಿ ಹೆಣ್ಣ ನೀರು ಹೆಣ್ಣ. ಈಗ ಸದ್ದ ₹1 ತೆಳಗ ಬಿದ್ದಿತ್ತಂದ್ರ ಅದ ₹1 ತಗೊಂಡು ಲಕ್ಷ್ಮಿ ಐತಿ ಬಾ ಅಂತೇಳಿ ಕಣ್ಣಿಗೆ ಹಚ್ಕೊಂಡ ಸ್ವಾಮಿ ಮಾಡಿ ಅದನ್ನ ಕಿಶಾಗಿ ಇಟ್ಕೋತಾರ. ಹೌದ್ ಹೌದ್ರಿಪ್ಪ. ಆ ರೊಕ್ಕಕ್ಕೆ ಯಾಕೆ ಗಂಡಸರು ಅನ್ಲಿಲ್ಲ? ಗಂಡಸರ ಹೆಸರು ಯಾಕಿಲ್ಲ? ರೊಕ್ಕಕ್ಕೆ ಯಾಕೆ ಅನ್ಲಿಲ್ಲ? ಮತ್ತೆ ಇನ್ನೊಂದ ಏನ ಇದೇನ ಶರೀರ ಅದ ನೋಡ್ತಮ್ಮ. ಈ ಶರೀರ ಹೌದು ಹೆಣ್ಣ. ಹೌದು ಏನೋ ಶರೀರ ಹೆಣ್ಣ. ಶರೀರ ಹೆಣ್ಣ. ಹೌದು ಒಳಗಿರುವಂತ ಆತ್ಮ ಪರಮಾತ್ಮ ಗಂಡ. ಗಂಡ ಒಪ್ಕೋತಾರೆ ಮುತ್ತೆ? ಹೌದು. ಮಣ್ಣಾಗ ಹುಟ್ಟಿದಂತ ಶರೀರ ಮಣ್ಣಾಗ ಹುಟ್ಟಿದಂತ ಕಾಯಿ ಮಣ್ಣಾಗ ಹೋಗಿತ್ತಾರ. ಒಂದು ನೀನ್ ಆತ್ಮ ಪರಮಾತ್ಮ ಹೊರಗೆ ಬಂದಿಂದ ಇದನ್ನ ಮಣ್ಣಾಗ ಹೋಗಿತ್ತಾರ. ಇಲ್ಲ ತೋರ ಇದನ್ನ ಕಟ್ಟಿಗೆ ಗೋಳೆ ಮಾಡಿ ಕಟ್ಟಿಗೆ ಹಾಕಿ ಸುಡ್ತಾರ. ಬೂದಿ ಹಾಕದ, ಮಣ್ಣಿನ ಜೋಳ ಮಣ್ಣು ಹಾಕದ, ಮಣ್ಣು ಆಗ್ತದ. ನಿಮ್ಮನ್ನ ಒಂದು ಮಾತು ಕೇಳ್ತಾನ. ಏನ್ ಕೇಳ್ಬೇಕಂತೀವ? ನಿನ್ನ ಒಳಗಿರುವಂತ ಪರಮಾತ್ಮ ನನ್ನ ದೇಹ ತ್ಯಜಿಸಿ ಹೊರಗೆ ಬಂದ ಕಾಲಕ್ಕ ಎಲ್ಲಿ ಹೋಗ್ಯಾನ, ಎಲ್ಲಿ ವಸ್ತಿ ಮಾಡ್ಯಾನ, ಎಲ್ಲಿ ನೆಲಿ ಕಾಣ್ಯಾನ, ಈಗ ನೋಡಾಕ ಎಲ್ಲಿ ಸಿಗತಾನ ಬೇಕಲ್ಲ. ಗುರುಗಳ ಶಾನೆ ಅದಾರ, ಶಾನೆ ಅದಾರ. ಮುಂದಿನ ಸಂದಿಗೆ ಹೇಳ್ತಾರ. ಹೌದು. ಯಾಕಂದ್ರ ಅವ್ರಟ್ಟ ದೊಡ್ಡ ಕಲಾವತ್ರ ನಾವಲ್ಲ. ಏನ ನಾಲ್ಕು ನೋಡಿ ಹಾಡೋಣ, ಮತ್ತ ಮುಂದೆ ಮಾತಾಡೋಣ ತಮ್ಮ. ಹಿಡಿಬಾ ಡಗ್ಗ. ಹಲೋ, ಈ ಕರಿ ಮಾಯಕ್ ಒಂದ್ ಸ್ವಲ್ಪ ಸೌಂಡ್ ಇಡ್ರಿ. ಬಂದ್ ಮಾಡಿ ಅದನ್ನ ಕೊಯ್ಪಾನ. ಹಲೋ, ಹಲೋ ಹಲೋ. ಹಾ ಸರಿಯಪ್ಪನ ಹೇಳೋದೆ. ಹಲೋ 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 ಹಲೋ. ಚಾಲು